ಕನ್ಫ್ಯೂಸ್ ಆ ಕನ್ವಿನ್ಸ್ ಅಂತ. ಸೊ ನಮ್ ಕನ್ಫ್ಯೂಸ್ ಮಾಡಕ್ ಇಷ್ಟ ಆಗಿಲ್ಲ, ಸೊ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೀವಿ ಟ್ರೈಲರ್ ಅಲ್ಲಿ. ಓಕೆ, ಹೇಳಿ ಅವಾಗ ಏನು ಹೇಳ್ತಾರೆ? ಸಾರಿ ಇಂಟರಪ್ಟ್ ಮಾಡಿದೆ. ನಾನು ಅದೇ ಟ್ರೇಲರ್ ಕಟ್ ಬಗ್ಗೆನೆ ನನಗೂ ತುಂಬಾ ಜನ ಫೋನ್ ಮಾಡ್ಬಿಟ್ಟು ಅದ್ರ ಬಗ್ಗೆನೆ ಮಾತಾಡಿತ್ತು. ಅದಾದ್ಮೇಲೆ ಸ್ಪೆಸಿಫಿಕ್ ಆಗಿ ನಾನು ಆಸ್ ಅನ್ ಆಡಿಯನ್ಸ್ ನೋಡಿದಾಗ ಕಲರಿಂಗ್ ಇಂದ ಇಟ್ಕೋಬಹುದು, DI ಇರ್ಬೋದು, ಎಲ್ಲ ಸಖತ್ತಾಗಿ ಬಂದಿದೆ. ಸಿನಿಮಾನು ಅದೇ ರೇಂಜಿಗೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಾನು ಸಿನಿಮಾ ನೋಡಿಲ್ಲ, ನೀವ್ ಹೇಳ್ಬೇಕು ಅದ್ರ ಬಗ್ಗೆ. ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ ಮಲೈಕ, ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ. ಇನ್ನೊಂದು ನಾನು ನಮ್ಮ ತಂಡದ ಬಗ್ಗೆ ಮಾತಾಡ್ಬಿಡ್ತೀನಿ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಇಶಾಮ್ ಹಸೀನ್ ಅಂತ. ಅವರಿಬ್ರು ಅಣ್ಣ ತಮ್ಮಿದ್ರು. ಅವರಿಬ್ರು ಇಲ್ಲೂ ಬಂದಿಲ್ಲ, ಯಾಕಂದ್ರೆ ಪಾಪ ಅವರು ಸಿನಿಮಾ ಅಂದ್ರೆ ಗೊತ್ತಲ್ಲ, ಸಿನಿಮಾ ನಡೀತಾ ಇದೆ, ಆ ಕೆಲಸದಲ್ಲಿ ಪಾಪ ಬಿಸಿ ಇದ್ದಾರೆ ಅವರಿಬ್ರು. ಇಶಾಮ್ ಹಸೀನ್ ಅಂತ. ಈ ಮುಂಚೆ ಫಸ್ಟ್ ನಿಮ್ಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನೆನಪಿದೆ, ಯೂಟ್ಯೂಬ್ ಅಲ್ಲಿ ಲೂಸ್ ಕನೆಕ್ಷನ್ ಅಂತ ಒಂದು ಸೀರೀಸ್ ಬರ್ತಾಯಿತ್ತು. ನೀವು ಎಷ್ಟು ಜನ ನೆನಪಿದೆ? ಓಕೆ, ಆ ಲೂಸ್ ಕನೆಕ್ಷನ್ ಸೀರೀಸ್ ಮಾಡಿದವರು ಅವ್ರೆ. ಅದಾದ್ಮೇಲೆ ಹಿಟ್ ರಮ್ಮಿ ಅಂತ ಇನ್ನೊಂದು ಸೀರೀಸ್ ಮಾಡಿದ್ರು. ಅದಾದ್ಮೇಲೆ ಫಸ್ಟ್ ಅವ್ರು ಸಿನಿಮಾ ಮಾಡಿದ್ದು ಇಕ್ಕಟ್ ಅಂತ. ಇಕ್ಕಟ್ ಸಿನಿಮಾ ನೋಡಿದಾರಲ್ವಾ? ಸೊ ಅದು ಅವ್ರ ಡೈರೆಕ್ಷನ್ ಅಲ್ಲಿ ನಾನು ಮಾಡಿದ್ದು ಫಸ್ಟ್ ಸಿನಿಮಾ ಇಕ್ಕಟ್ ಅಂತ. ಅದು ನಾವು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು ಸಿನಿಮಾ. ಸೊ ಅದಾದ್ಮೇಲೆ ಅವರು ಇಲ್ಲ ದೊಡ್ಡದೇನೋ ಮಾಡಬೇಕು ಅಂತ ಸೊ ಒಂದು ಕತೆ ಹೇಳಿದ್ರು ನನಗೆ. ಆಕ್ಚುಲಿ ಹಾಗೆ ನೋಡಿದ್ರೆ ಇದು 4ನೇ ಕತೆ ನಾವು ಮಾಡಿರೋದು. ಫಸ್ಟ್ 3 ಕತೆ ಇಲ್ಲ, ಇದು ಬೇಡ, ಬಜೆಟ್ ತುಂಬಾ ಜಾಸ್ತಿ, ಇದು ಬೇಡ, ಇದು ಹಂಗಾಗುತ್ತೆ. ಸೊ ವಿದ್ಯಾಪತಿದ್ ಕೂಡ ಇದು 2ನೇ ವರ್ಷನ್ ಇದು ಸಿನಿಮಾದ್ದು. ಸೊ ಇದು ಫಸ್ಟ್ ಅವ್ರು ಬಂದು ನನಗೆ ಕತೆ ಹೇಳಿದಾಗ ಓಕೆ ಚೆನ್ನಾಗಿದೆ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೆ. ಅವಾಗ ಹಿಂಗೆ ಧನಂಜಯ ನನ್ ಮೀಟ್ ಆದಾಗ ಈ ತರ ಇವರು ಒಂದು ಕತೆ ಅನ್ಕೊಂಡಿದ್ದಾರೆ, ಒಂದು ಸೂಪರ್ ಸ್ಟಾರ್ ಹೀರೋಯಿನ್ ಗಂಡ ಶೋಕಿ ಮಾಡ್ತಾ ಇರ್ತಾನೆ ಹೀರೋಯಿನ್ ಹೆಸರು ಹೇಳ್ಕೊಂಡು, ಹೀರೋಯಿನ್ ಅವಮಾನ ಹೋಗುತ್ತೆ. ಆವಾಗ ಹೀರೋಯಿನ್ ಮನೆ ನಿಲ್ಸಿ ಹಾಕ್ಬಿಡ್ತಾಳೆ. ಈಗ ಹೋಗೋ ಮಡಗುಡ್ ಬಾಲ್ಯವರು ನಿನ್ ಮನೆಗೆ ಸೇರ್ಸಲ್ಲ ಅಂತ ಈ ತರದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ. ನೋಡಿ ಎಷ್ಟು ಈ ಕತೆ ಇಷ್ಟೇ. ನಾನು ಇಲ್ಲಿ ಏನು ಕತೆ ಬಿಟ್ಕೊಡ್ತಾ ಇದೀನಿ ಏನಿಲ್ಲ. ಇದು ನಿಮ್ಗೆ ಕನ್ವಿನ್ಸಿಂಗ್ ಅನ್ಸಿದ್ರೆ ಈ ಪಾರ್ಟ್ ನೀವು ಥಿಯೇಟರ್ ಬರ್ತೀರಾ ಅಲ್ವಾ? ಇದನ್ನೇನು ಕತೆ ಬಿಟ್ಕೊಡೋ ಆ ಥರದ್ದೇನಿಲ್ಲ. ಸೊ ಈ ತರದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಧನಂಜಯನಿಗೆ ಹೇಳಿದಾಗ, ಸೊ ಅವನು ಈ ಸಕ್ಕತ್ತಾಗಿರೋ ಲೈನು ಅವ್ರನ್ನ ಕೇಳೋ ಪ್ರೊಡ್ಯೂಸರ್ ಇದಾರೆ ಅಂತ, ಅವ್ರು ಇಲ್ಲಾಂದ್ರೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳು ಅಂತ ಹೇಳಿದ್ದೆ. ಸೊ ಅದು ಹಂಗೆ. ಸೊ ಡಾಲಿ ಪಿಕ್ಚರ್ಸ್ ಹೇಗೆ ಪ್ರೊಡ್ಯೂಸ್ ಮಾಡಿದ್ದು ಸಿನಿಮಾನ ಅಂದ್ರೆ ಹೀಗೆ. ಸೊ ಇಶಾಮ್ ಹಸೀನ್ ನಾನು ಹಾಗೆ ಹೇಳ್ದಂಗೆ ಇಕ್ಕಟ್ ಸಿನಿಮಾ ಮಾಡಿ ನಂತರ ಇದು ಅವ್ರದ್ದು 2ನೇ ಸಿನಿಮಾ. ಥಿಯೇಟ್ರಿಕಲಿ ಫಸ್ಟ್ ಸಿನಿಮಾ ಅವ್ರದ್ದು ವಿದ್ಯಾಪತಿ. ಅವರೇ ಎಡಿಟರ್ ಕೂಡ ಈ ಸಿನಿಮಾಗೆ. ಮತ್ತೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಡಾಸ್ ಮೋಡ್ ಅಂತ. ನೀವು ಅವರು ಧೀರೇಂದ್ರ ದಾಸ್ ಅಂತ, ಅವ್ರದ್ದು ಸ್ಕ್ರೀನ್ ನೇಮು ಡಾಸ್ ಮೋಡ್ ಅಂತ. ಈಗ ಆಲ್ರೆಡಿ ನೀವು ಅವ್ರ ಸಾಂಗ್ ಕೇಳಿದ್ರೆ ಮದನಾರಿ ಸಾಂಗ್ ಇರ್ಬೋದು ಅಥವಾ ಅಯ್ಯೋ ವಿಧಿಯೇ ಸಾಂಗು. ಅದಲ್ಲದೆ ಒಂದು ಸಾಂಗ್ ನ ನವನೀತ್ ಅಂತ ನಮ್ ಡೇಡ್ ಮುಸ್ತಫಾ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ ಮಾಡಿದಾರಲ್ಲ, ಅವರು ಒಂದು ಸಾಂಗ್ ನ ಈ ಸಿನಿಮಾಗೆ ಕಂಪೋಸ್ ಮಾಡಿದ್ದಾರೆ. ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದಕ್ಕೆ ವಾಸಿಕಿ ವೈಭವ್ ಮತ್ತೆ ಡಾಸ್ ಮೋಡ್ ಇಬ್ರು ಸೇರ್ಕೊಂಡು ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಸೊ ನಾನು ಹೇಳಿದ ತಂತ್ರಜ್ಞರ ಒಂದು ಕೂತು ನಮ್ಮ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಕಂಟೆಂಟ್ ನೋಡಿ ಇಷ್ಟ ಆಗಿಲ್ಲ, ಚೆನ್ನಾಗಿದೆ ಮಾಡೋಣ ಬನ್ನಿ ಮಾಡೋಣ ಅಂತ. ಅಂದ್ರೆ ನನ್ಗೆ ಸಿನಿಮಾದಲ್ಲಿ ನಮ್ಮೊಂದಿಷ್ಟು ಗೆಳೆಯರು ಇರ್ತಾರಲ್ಲ ಅವರೆಲ್ಲ ಸೇರ್ಕೊಂಡು ಒಟ್ಟಿಗೆ ಇಲ್ಲ ಮಾಡೋಣ ಅಂತ ಹೇಳಿ ಮಾಡಿದ್ದು ಸಿನಿಮಾ. ಮತ್ತೆ ಈ ಸಿನಿಮಾಗೆ ಲವಿತ್ ಛಾಯಾಗ್ರಹಣ, ಅವ್ರ ಸಿನಿಮಾ ಅವ್ರ DOP. ಮತ್ತೆ ಬೇರೆ ಯಾರ್ಬಿಟ್ಟೆ, ಇದು ಫಾರ್ಮಲ್. ಆಮೇಲೆ KRG ಸ್ಟುಡಿಯೋಸ್ ರಿಲೀಸ್ ಮಾಡ್ತಾ ಇದ್ದಾರೆ. ನಮ್ದು ಎಲ್ಲಾ ಸಿನಿಮಾಗಳನ್ನು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ ಮೊದಲಿಂದ. ಕಾರ್ತಿಕ್ ಮತ್ತೆ ಯೋಗಿ ಅವರು ಮತ್ತೆ ಜೊತೆಗೆ ಜಯಣ್ಣ ಅವರು ಕೂಡ ಇದ್ದಾರೆ. ನಮ್ಮ ಸಿನಿಮಾ ರಿಲೀಸ್ ಎಲ್ಲ ಅವ್ರು ನೋಡ್ಕೊತಾ ಇದ್ದಾರೆ. ಮತ್ತೆ ಇನ್ನೇನು, ಮತ್ತೆ ಇಲ್ಲಿ ಯಾವಾಗ್ಲೂ ನೋಡ್ತೀರಾ ಡಾಲಿ ಪಿಕ್ಚರ್ಸ್ ಯಾವುದೇ ಸಿನಿಮಾ ಏನೇ ಇದ್ರು ಅದು ಯಾವಾಗ್ಲೂ ಗೀತಾ ಶಿವರಾಜ್ ಕುಮಾರ್ ಆಶೀರ್ವಾದದೊಂದಿಗೆ ಅಂತಾನೆ ಇರುತ್ತೆ. ಅದು ಅಂದ್ರೆ ಅವ್ರ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಇರುತ್ತೆ. ಅದು ಫಸ್ಟ್ ಟೈಮ್ ಹೋಗಿ ನಾವು ಬಡವರ ಸಿನಿಮಾ ಮಾಡಿದಾಗ ಧನಂಜಯ ಹೋಗಿ ಕೇಳಿದಾನ ನಾನು ಈ ತರ ಆಗ್ತೀನಿ ಹಾಕಮ್ಮ ಯಾವಾಗಲೂ ಅಂತ. ಸೊ ನಾವು ಆವತ್ತಿಂದ ಯಾವತ್ತೂ ಡಾಲಿ ಪಿಕ್ಚರ್ಸ್ ಯಾವುದೇ ಸಿನಿಮಾ ಇದ್ರು ಅದು ಗೀತಾ ಶಿವರಾಜ್ ಕುಮಾರ್ ಆಶೀರ್ವಾದದೊಂದಿಗೆ ಅಂತ ಇದ್ದೇ ಇರುತ್ತೆ. ಸೊ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇನ್ನೇನು